ದಾವಣಗೆರೆಯ ರಾಮನಗರದಲ್ಲಿ ಬೆಳ್ಳಂಬೆಳಗ್ಗೆ ಹೈ ಡ್ರಾಮಾ ನಡೆದಿದೆ. ಅನಧಿಕೃತ ಮನೆಗಳ ತೆರವಿಗೆ ಪಾಲಿಕೆ ಮುಂದಾಗಿದೆ. ಈ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಹೈ ಡ್ರಾಮಾ ನಡೆದಿರುವಂಥದ್ದು. ಜೆಸಿಬಿ ಎದುರು ಮಲಗಿ ಮಹಿಳೆಯರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮನೆ ಕೆಡುತ್ತಾ ಇದ್ದಂತೆ ಮನೆಯ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ. ಅನಧಿಕೃತ ಮನೆಗಳನ್ನ ತೆರವು ಮಾಡೋದಕ್ಕೆ ಅಂತೇಳಿ ಜೆಸಿಬಿ ತಗೊಂಡು ಬಂದಿದ್ರು. ಈ ಟೈಮಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ತೆರವು ಮಾಡಿದ್ರೆ ನಾವೆಲ್ಲಿಗೆ ಹೋಗೋದು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದಾವಣಗೆರೆಯ ರಾಮನಗರದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಇದು. ಅನಧಿಕೃತ ಮನೆಗಳ ತೆರವಿಗೆ ಪಾಲಿಕೆ ಮುಂದಾಗಿತ್ತು. ಜೆಸಿಬಿಗಳನ್ನು ತಗೊಂಡು ಪಾಲಿಕೆ ಅಧಿಕಾರಿಗಳಲ್ಲಿ ಬಂದಿದ್ರು. ಈ ಸಂದರ್ಭದಲ್ಲಿ ಜೆಸಿಬಿಗಳ ಎದುರಲ್ಲೇ ಮಲಗಿ ಮಹಿಳೆಯರು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಮನೆ ಕೆಡುತ್ತಾ ಇದ್ದಂತೆ ಮಹಿಳೆಯರು ಕಣ್ಣೀರು ಸುರಿಸ್ತಾ ಜೆಸಿಬಿ ಎದುರುಗಡೆ ಮಲಗಿ ನಾವೆಲ್ಲ ಎಲ್ಲಿಗೆ ಹೋಗೋದು ನೀವು ಮನೆ ಕೆಡವಿದ್ರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಂಬನಿ ಇಲ್ಲ, ಲೈಟ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ. ನಾವು ಹೋಗಿ ಅಲ್ಲಿ ಇನ್ನು ರೆಡಿ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಏನಿಲ್ಲ. ದಾವಣಗೆರೆಯ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ವಿಜುವಲ್ಗಳಲ್ಲಿ ನೋಡ್ತಾ ಇದ್ದೀರಾ ನೀವು, ಯಾವ ರೀತಿಯ ಹೈಡ್ರಾಮಾ ನಡೀತು ಅನ್ನೋದನ್ನ. ಜೆಸಿಬಿ ತಗೊಂಡ್ಬಂದು ಅನಧಿಕೃತವಾಗಿ ಕಟ್ಟಿದಂತಹ ಮನೆಗಳನ್ನ ಪಾಲಿಕೆ ಸಿಬ್ಬಂದಿ ತೆರವು ಮಾಡ್ತಾ ಇರುವಂಥದ್ದು. ಪಾಲಿಕೆ ಸಿಬ್ಬಂದಿ ತೆರವು ಮಾಡೋದಕ್ಕೆ ಮುಂದಾಗ್ತಾ ಇದ್ದಂತೆ ಜೆಸಿಬಿಗಳಿಗೆ ಅಡ್ಡಲಾಗಿ ಮಲಗಿ ಮಹಿಳೆಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೀವು ಮನೆಗಳನ್ನು ಕೆಡವಿದ್ರೆ ನಾವೆಲ್ಲ ಎಲ್ಲಿಗೆ ಹೋಗೋದು? ಇಷ್ಟು ವರ್ಷಗಳಿಂದ ನಾವು ಇಲ್ಲೇ ವಾಸ ಮಾಡ್ತಾ ಇದ್ದೀವಿ, ನಾವೆಲ್ಲ ಎಲ್ಲಿಗೆ ಹೋಗೋದು? ಇದ್ದಕ್ಕಿದ್ದಂಗೆ ನೀವು ಈ ರೀತಿ ಮನೆ ಕೆಡವಿದ್ರೆ ಅಂತ ಆ ಮಹಿಳೆಯರ ಅಳಲು. ಈ ಬಗ್ಗೆ ನಮ್ಮ ದಾವಣಗೆರೆ ಪ್ರತಿನಿಧಿ ಮಹದೇವ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಮಹದೇವ್, ಇಲ್ಲಿ ಅನಧಿಕೃತ ಮನೆಗಳು ಅಂತ ಗೊತ್ತಿದ್ದ ಮೇಲೆ ಪಾಲಿಕೆ ಸಿಬ್ಬಂದಿ ನೋಟಿಸ್ ಕೊಟ್ಟಿರಲಿಲ್ವಾ ಅಥವಾ ನೋಟಿಸ್ ಕೊಟ್ಟಿದ್ರು ನಿರ್ಲಕ್ಷ್ಯ ಏನಾದ್ರು ವಹಿಸಿದ್ರಾ? ಈಗ ಹೈಡ್ರಾಮಾ ನಡೀತಾ ಇರುವಂತದ್ದು ಏನಿದೆ ಡೀಟೇಲ್ಸ್ ಮಹದೇವ್? ಇದು ಮೊದಲಿಂದಲೂ ಅಲ್ಲಿನ ಜನರಿಗೆ ಪಾಲಿಕೆ ಸಿಬ್ಬಂದಿ ಆಗಲಿ ಅಲ್ಲಿ ಎಚ್ಚರಿಕೆಯನ್ನ ಕೊಡ್ತಾನೆ ಬಂದಿದ್ರು. ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಮನೆಯನ್ನ ಅನಧಿಕೃತವಾಗಿ ನಿರ್ಮಾಣ ಆಗಿದೆ, ಇದು ಪಾಲಿಕೆ ಜಾಗ, ಯಾವುದೇ ಕಾರಣಕ್ಕೂ ಇಲ್ಲಿ ಇರೋ ಹಾಗಿಲ್ಲ ಅಂತ ಹೇಳಿ ಒಂದು ಒತ್ತಾಯವನ್ನ ಮಾಡ್ತಿದ್ರು. ಆದ್ರೂ ಕೂಡ ಅಲ್ಲಿ ಜನರು ಪಾಲಿಕೆಗೆ ಮತ್ತು ಅಲ್ಲಿನ ಕಾರ್ಪೊರೇಟರ್ಗೆ ಸದ್ಯಕ್ಕೆ ಹೇಳ್ಕೊಂಡು ನಾವು ನಮಗೆ ಮನೆಯನ್ನ ನಿರ್ಮಾಣ ಮಾಡಿಕೊಡಿ, ಯಾಕಂದ್ರೆ ನಮ್ಗೆ ಯಾವುದೇ ರೀತಿಯಾದಂಥ ಮನೆ ಇಲ್ಲದೆ ನಾವು ಈ ರೀತಿಯಾದಂಥ ಬೀದಿಯಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ಅಂತ ಹೇಳಿ ಆ ಹಿಂದೆ ಒಂದು 5-6 ವರ್ಷಗಳ ಹಿಂದೆ ಅವ್ರಿಗೆ ಒಂದು ಮನೆಯನ್ನು ಮಾಡಿಕೊಂಡು ಅಲ್ಲೇ ಒಂದು ಮನೆಯನ್ನ ಕಟ್ಕೊಂಡು ಅವರು ಅಲ್ಲೇ ಜೀವನವನ್ನು ನಡೆಸಿದ್ರು. ಆದ್ರೂ ಪಾಲಿಕೆಯಿಂದ ಅನುಮತಿ ಇಲ್ಲದೇ ಇದ್ರು ಕೂಡ ಅಲ್ಲಿಯ ಜನ ಒಂದು ಮನೆಯನ್ನ ನಿರ್ಮಾಣ ಮಾಡ್ತಿದ್ರು. ದಾವಣಗೆರೆಯಲ್ಲಿ ಅತಿ ಹೆಚ್ಚು ಒಂದು ಬೇಡಿಕೆ ಅಂತಂದ್ರೆ ಎಲ್ಲರಿಗೂ ಒಂದು ಮನೆ ಬೇಕು. ಮನೆ ಜಾಗದ ಕೊರತೆಯಿಂದಲೂ ಕೂಡ ಸಾಕಷ್ಟು ಜನರಿಗೆ ಮನೆಯ ಅಭಾವ ಉಂಟಾಗ್ತದೆ. ಸಾಕಷ್ಟು ಜನ ಬಾಡಿಗೆ ಮನೆಯಲ್ಲೇ ಜೀವನ ಒಂದು ಕಾಲವನ್ನು ಕಳೀತಾ ಇದ್ದಾರೆ. ಇನ್ನು ಸರ್ಕಾರಗಳಿಗೂ ಕೂಡ ಅಲ್ಲಿನ ಅಧಿಕಾರಿಗಳಿಗೂ ಜನಪ್ರತಿನಿಧಿಗೂ ಕೂಡ ಮೊದಲಿನಿಂದಲೂ ಕೂಡ ಒಂದು ಬೇಡಿಕೆ ಜನರದ್ದು ಏನಂತಂದ್ರೆ ಮನೆಯನ್ನ ಮಾಡಿಕೊಡ್ಬೇಕು. ಈಗಲೂ ಇದೇ ಸುಮಾರು 10,000ಕ್ಕೂ ಅಧಿಕ ಮನೆ ದಾವಣಗೆರೆಯಲ್ಲಿ ಬೇಕಾಗಿದೆ. ಹೀಗಾಗಿ ಮನೆಯಲ್ಲೇ ಇರೋ ಕಾರಣ ಸಾಕಷ್ಟು ಬಡ ಜನರು ಏನ್ ಮಾಡಿದ್ದಾರೆ, ಪಾಲಿಕೆ ಜಾಗದಲ್ಲಿ ಒಂದು ಮನೆಯನ್ನ ಕಟ್ಕೊಂಡು ಜೀವನ ನಡೆಸ್ತಾ ಇದ್ರು. ಈಗ ಪಾಲಿಕೆ ಜಾಗ ಆಗಿರೋದ್ರಿಂದ ದಾವಣಗೆರೆ ತಹಸೀಲ್ದಾರ್ ಬಂದು ಈಗ ಮನೆಯನ್ನ ತೆರವು ಮಾಡಬೇಕು ಅಂತ ಹೇಳ್ತಾರೆ. ಹಿಂದೂ ಕೂಡ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು. ಸಾಕಷ್ಟು ಜಾರಿ ಮನವಿಯನ್ನು ಮಾಡಿ ಮನೆಯನ್ನ ತೆರವು ಮಾಡೋಕೆ ಸೂಚನೆಯನ್ನ ಕೊಟ್ಟರು ಕೂಡ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗೆ ಅವರಿಗೆ ಮನವಿಯನ್ನು ಮಾಡಿಕೊಂಡು ನಾವು ಇಲ್ಲೇ ಇರ್ತೀವಿ, ಇಲ್ಲೇ ವಾಸಿಸ್ತೇವೆ ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ರು. ಆದ್ರೆ ಕೋರ್ಟಿಂದ ಈಗ ಆರ್ಡರ್ ಆಗಿರೋದ್ರಿಂದ ಮನೆಯನ್ನ ತೆರವು ಮಾಡ್ತಾ ಇದ್ರು. ನಾವು ಈಗ ಕಟ್ಟಿರುವಂತ ಮನೆಯನ್ನ ಬಿಟ್ಟು ಯಾವ ಕಡೆ ಹೋಗೋದು, ಎಲ್ಲಿ ಜೀವನ ಮಾಡೋದು, ನಾವು ಯಾವುದೇ ಕಾರಣಕ್ಕೂ ಮನೆಯನ್ನ ತೆರವು ಮಾಡಕ್ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳು ಜೆಸಿಬಿಗೆ ಅಡ್ಡಲಾಗಿ ಮಲಗಿದ್ರು. ಆದ್ರೂ ಕೂಡ ಕೋರ್ಟ್ ಆರ್ಡರ್ ಇರೋದ್ರಿಂದ ಒಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ಅಲ್ಲಿ ಸ್ಥಳೀಯ ಜನರನ್ನ ತೆರವು ಮಾಡಿ ಅವರಿಗೆ ಮನೆಯನ್ನ ಈಗಾಗಲೇ ತೆರವು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಮೇಲೆ ಈ ಬಡ ಜನರ ಮೇಲೆ ಈ ರೀತಿಯಾದ ದೌರ್ಜನ್ಯ ಆಗ್ತಾನೆ ಬರ್ತಾ ಇದೆ. ಅವರು ಹಿಂದಿನಿಂದಲೂ ಕೂಡ ಎಲ್ಲ ಜನಪ್ರತಿನಿಧಿಗಳು ಎಲ್ಲ ಸರ್ಕಾರಿಗಳು ಕೂಡ ಒಂದು ಮನವಿಯನ್ನ ಮಾಡಿದ್ರು, ನಮಗೆ ಇರೋಕೆ ಮನೆ ಇಲ್ಲ, ದಯವಿಟ್ಟು ನಮಗೆ ಒಂದು ಮನೆಯನ್ನ ಒಂದು ನಿವೇಶನವನ್ನ ಕಲ್ಪಿಸಿಕೊಡಿ ಅಂತ ಹಿಂದಿನಿಂದಲೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನು ಮಾಡಿದ್ರು. ಆದ್ರೂ ಕೂಡ ಯಾರು ಕೇರ್ ಮಾಡದೇ ಇದ್ದಾಗ ಅವರೇ ಕೂಡ ಒಂದು ಸ್ವತಃ ಒಂದು ಪಾಲಿಕೆ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅದರ ಹಕ್ಕುಪತ್ರವನ್ನು ಪಡೆದ್ರಾಯ್ತು ಅಂತ ಹೇಳಿ ಎಲ್ಲ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ ಕೋರ್ಟ್ ಇಂದ ಆರ್ಡರ್ ತೆಗೆದುಕೊಂಡು ಬಂದು ತಹಸೀಲ್ದಾರ್ ಮನೆಯನ್ನ
ಈಗ ಅಂದ್ರೆ ಮನೆಗೆ ತೆರವು ಮಾಡುವಂತ ಕೆಲಸವನ್ನು ಮಾಡ್ತಿದ್ರೆ ಇದರಿಂದ ಸಾಕಷ್ಟು ಸ್ಥಳೀಯರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ಅವರ ವಿರೋಧಕ್ಕೆ ಬಗ್ಗೆ ಮನೆಯನ್ನ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಮುಖ ವಿಚಾರ ಏನಂತಂದ್ರೆ ದಾವಣಗೆರೆಯಲ್ಲಿ ಬೆಳೀತಾ ಹೋಗ್ತಾ ಇದೆ ಮನೆಯ ಅಂದ್ರೆ ನಿವೇಶನದ ಕೊರತೆ ಆಗ್ತಾ ಇದೆ. ಅಲ್ಲಿ ಹಿಂದಿನಿಂದಲೂ ಕೂಡ ಯಾವುದೇ ಒಂದು ಪ್ರತಿ ಸಾರಿ ಎಲ್ಲ ಜನಪ್ರತಿನಿಧಿಗಳು ಚುನಾವಣೆ ಬಂದಾಗ ಅವ್ರಿಗೆ ಮೊದಲೇ ಮನವಿ ಏನಂತಂದ್ರೆ ನಮಗೆ ಮನೆ ಬೇಕು, ಮನೆ ನಿವೇಶನ ಯಾರು ಕಲ್ಪಿಸಿಕೊಡ್ತೀರಿ ಅಂತ ಹೇಳಿ ಒಂದು ಭರವಸೆನ ಕೊಟ್ಟಾಗ ಆ ಸರ್ಕಾರವನ್ನ ಅಲ್ಲಿ ಸ್ಥಳೀಯ ನಾಯಕರನ್ನ ಒಂದು ಆಯ್ಕೆಯನ್ನ ಮಾಡ್ತಾ ಬಂದಿದ್ರು. ಇದೇ ಪರಿಸ್ಥಿತಿ ಈ ರೀತಿ ಆಗಿರೋದ್ರಿಂದ ಮತ್ತೆ ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ ಮತ್ತು ಕೆಲವೊಂದಿಷ್ಟು ಅಂದ್ರೆ ಅವರ ನಾಯಕರ ಮಾತನ್ನ ಕೇಳ್ಕೊಂಡು ಮನೆ ಕಟ್ಟಿದ್ದಕ್ಕೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದೋಗಿರುವಂಥದ್ದು. ಕೋರ್ಟ್ ಡಿಕ್ರಿ ಆದ ನಂತರ ತೆರವಾಗಿರಲಿಲ್ಲ. ಮತ್ತು ನ್ಯಾಯಾಲಯ ಎಕ್ಸಿಕ್ಯೂಷನ್ ಆದೇಶ ಮಾಡಿಬಿಟ್ಟು ತೆರವು ಮಾಡಿಸ್ಲಿಕ್ಕೆ ನಿರ್ದೇಶನ ಕೊಟ್ಟಿದೆ. ಹಾಗಾಗಿ ತೆರವು ಮಾಡಿಸ್ತಾ ಇದ್ದೀವಿ. ಸೊ ಅವರಿಗೆ ನಿರಾಶ್ರಿತರ ಕೇಂದ್ರದಲ್ಲೂ ಕೂಡ ಇರಲಿಕ್ಕೆ ಊಟ ವಸತಿ ವ್ಯವಸ್ಥೆ ಇದೆ. ಮತ್ತು ಅವರಿಗೆ ಆಲ್ಟರ್ನೇಟಿವ್ ಒಂದು ಜಾಗ ಗುರುತಿಸಿ ಅಂತ ನಮಗೆ ಜಿಲ್ಲಾಡಳಿತದಿಂದ ನಾವು ಗುರುತಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಿ ಒಂದು ಕಡೆ ಅವರಿಗೆ ಜಾಗವನ್ನು ಕೂಡ ಗುರುತಿಸಿದ್ದೀವಿ. ಇಷ್ಟೇ, ಇದು ಬಿಟ್ಟರೆ ಇನ್ನೇನಿಲ್ಲ. ಈ ಜಾಗ ಇದು ಕೋರ್ಟ್ ಆರ್ಡರ್ ಪ್ರಕಾರ ಇದು ಪಾರ್ಕ್ ಅಂತ ಹೇಳ್ಬಿಟ್ಟು ಪಾಲಿಕೆ ವ್ಯಾಪ್ತಿಯಲ್ಲೇ ಬರ್ತದೆ. ಸೊ ಹಾಗಾಗಿ ನ್ಯಾಯಾಲಯದ ಆದೇಶ ಏನಿದೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮ ಅಲ್ಲಲ್ಲ ಅವಕಾಶ ಅಲ್ಲ, ಆದೇಶ ಇದೆ. ನಾವು ವರದಿ ಮಾಡಬೇಕು ನ್ಯಾಯಾಲಯಕ್ಕೆ ಅಂತಂತ. ಸೊ ಹಾಗಾಗಿ ನಾವು ವರದಿ ಕೊಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ನಾವು ತೆರವು ಕಾರ್ಯಾಚರಣೆ ಹಮ್ಮಿಕೊಂಡಿದ್ದೀವಿ. ನ್ಯಾಯಾಲಯದ ಆದೇಶನ ಪಾಲನೆ ಮಾಡ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಯಾವುದೇ ರೀತಿ ಬೇರೆ ವಿಚಾರಗಳು ಇಲ್ಲಿಲ್ಲ. 36 ಮನೆನ ನ್ಯಾಯಾಲಯ ಗುರುತು ಮಾಡಿಸಿದೆ. ಅದಕ್ಕೆಲ್ಲದಕ್ಕೂ ಕೂಡ ನ್ಯಾಯಾಲಯದಿಂದ ನಂಬರು ಕೂಡ ಕೊಟ್ಟಿದೆ. ಪರ್ಯಾಯ ವ್ಯವಸ್ಥೆ ನಮ್ಮ ಇತಿಮಿತಿ ಒಳಗಡೆ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದ್ದೀವಿ. ಈಗ ಅವರು ನಿರಾಶ್ರಿತರ ಕೇಂದ್ರ ಇದೆ ರುಚಿಕಟ್ಟದಲ್ಲಿ, ನಿರಾಶ್ರಿತರ ಕೇಂದ್ರದಲ್ಲಿ ಅವರು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ. ಇನ್ನೊಂದು ಕಡೆ ದೊಡ್ಡ ಬೂದಿಯಾಳಲ್ಲಿ ಅವರಿಗೆ ಜಾಗ ಗುರುತಿಸಿದ್ದೀವಿ. ಅದು ಸೈಮಲ್ಟೇನಿಯಸ್ ಆಗಿ ಜಾಗನೂ ಕೂಡ ಅಲ್ಲಿ ಹೋಗಿ ಅವರು ಇರ್ಬೋದು. ಮೂಲಭೂತ ಸೌಕರ್ಯ ಇದೆಯಾ ಸರ್ ಅಲ್ಲಿ? ಮಿನಿಮಮ್ ಮೂಲಭೂತ ಸೌಕರ್ಯಗಳು ಏನಾಗ್ಬೋದು ಅದನ್ನು ಮಾಡಿಸ್ತಾ ಇದ್ದೀವಿ. ಹೈಕೋರ್ಟ್ ಆದೇಶ ಸರ್? ಹೈಕೋರ್ಟಲ್ಲೂ ಕೂಡ ಆಲ್ರೆಡಿ ಡಿಕ್ರಿ ಹೋಲ್ಡರ್ಸ್ ಅಂದರೆ ಏನು ಈ ನ್ಯಾಯಾಲಯದ ಆದೇಶ ಆಗಿದೆ, ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ನ್ಯಾಯಾಲಯದ ಆದೇಶ ಅಂತ ಹೇಳ್ಬಿಟ್ಟು, ಮತ್ತು ಹೈಕೋರ್ಟ್ಗೂ ಕೂಡ ನ್ಯಾಯಾಲಯದ ಆದೇಶ ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮೇಲ್ಗಡೆ ಹೋಗಿದೆ. ಹೈಕೋರ್ಟ್ಗೂ ಕೂಡ ನ್ಯಾಯಾಲಯದ ಆದೇಶದ ವಿರುದ್ಧ ನ್ಯಾಯಾಲಯ ಆದೇಶ ಪಾಲನೆ ಮಾಡಿಲ್ಲ ಅಂತ. ಹಾಗಾಗಿ ನ್ಯಾಯಾಲಯದ ಆದೇಶ ಪಾಲನೆ ಮಾಡ್ತಾರೆ. 2017-18ರಿಂದ ನಮ್ಮ ದಾಖಲೆಗಳ ಪ್ರಕಾರ ಇಲ್ಲಿದ್ದಾರೆ. ಈ ಹಿಂದೆನೂ ಕೂಡ ಇಲ್ಲಿ ಅಂದಿನ ತಹಶೀಲ್ದಾರು ನೀವು ಮಾತಾಡಬೇಡ್ರಿ. ಹಿಂದಿನ ಆದೇಶದ ಹಿಂದೆ ಕೂಡ 2017-18ರಲ್ಲಿ ಇಲ್ಲಿ ತೆರವು ಮಾಡಿಸ್ಬಿಟ್ಟು ಅದನ್ನು ನಾವು ಪಾಲಿಕೆಗೆ ಹಸ್ತಾಂತರ ಮಾಡಿದ್ವಿ. ಮತ್ತು ಕಾರಣಾಂತರಗಳಿಂದ ಇಲ್ಲಿ ಬಂದು ಇದ್ದಿದ್ದರಿಂದ ಈಗ ಮತ್ತೆ ಸುತ್ತಮುತ್ತ ನಿವಾಸಿಗಳು ನ್ಯಾಯಾಲಯಕ್ಕೆ ಹೋಗಿದ್ದರಿಂದ ಈಗ ಸಾಕಷ್ಟು ವರ್ಷ ಕೇಸ್ ನಡೆದು ಅಂತಿಮ ಘಟ್ಟಕ್ಕೆ ಬಂದು ಡಿಕ್ರಿನೂ ಆಗಿ ಮತ್ತು ಡಿಕ್ರಿ ನಂತರ ನಮಗೆ ಎಕ್ಸಿಕ್ಯೂಷನ್ ಆರ್ಡ್ರು ಡೈರೆಕ್ಷನ್ನು ಕೂಡ ಬಂದಿದೆ. ಹಾಗಾಗಿ ಆದೇಶ ಪಾಲನೆ ಮಾಡ್ತಾ ಇದ್ವಿ. ಹಾಕ್ಕೊಂಡಿದ್ದಾರೆ ಅವರು, ಅವರೇ ಬಂದು ಹಾಕ್ಕೊಂಡಿದ್ದಾರೆ. ಪರ್ಮಿಷನ್ ಅಂತ ಅನಧಿಕೃತವಾಗಿ ಹಾಕ್ಕೊಂಡಿರೋ ಅಂಥದ್ದು. ಹಾಗಾಗಿನೇ ಅಲ್ವಾ ನ್ಯಾಯಾಲಯ ತೀರ್ಮಾನಕ್ಕೆ ಬಂದಿರೋದು. ಸರ್ ಈಗ ಸರ್ಕಾರಿ ದಾಖಲಾತಿಯೊಳಗೆ ಏನಂತಿದೆ ಸರ್ ಹೆಸರು ಜಾಗದ್ದು? ಪಾರ್ಕ್ ಇದೆ. ಅಲ್ಲಿ ಕೋರ್ಟಲ್ಲಿ ತೀರ್ಮಾನ ಆಗಿರೋದು ಆ ಒಂದು ಡೈರೆಕ್ಷನಲ್ಲೇ ತೀರ್ಮಾನ ಆಗಿದೆ. ನಮಸ್ತೆ. ಈ ಬಡವ್ರ ಪರವಾಗಿ ನಿಮ್ಮ ಮಾಧ್ಯಮದವರಿಗೆ ನಿಮಗೆ ಈಗ ಬಂದಿರೋದಕ್ಕೆ ಭಾಳ ಧನ್ಯವಾದಗಳು ತಿಳಿಸ್ತೀನಿ ನಿಮಗೆ. ಫಸ್ಟು ಯಾಕೆ ಗೊತ್ತಾ, ಬಡವ್ರ ಪರ ಬಂದಿದ್ದೀರಿ. ನಾನು ಕೂಡ ಬಡವ್ರ ಪರ ಬಂದೀನಿ. ನಾನು ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಕಾರ್ಪೊರೇಟರ್ ಪೊಮ್ಮನಹಳ್ಳಿ ನಾಗರಾಜ್ ಅಂತಂದೇಳಿ. ಇವರು 2013-14ರಲ್ಲಿ ಹಾಕ್ಯಂದದ್ದು. 2012-13ರಲ್ಲಿ ಹಾಕ್ಯಂದಾಗ ಮನೆಗಳು ಆವಾಗ ಒಂದು ಸತಿ ಹಿಂಗೆ ಆದೇಶ ಬಂತು. ಕಾರ್ಪೊರೇಷನ್ನಿಂದ ಬಂದು ಡೆಮಲಿಸ್ ಮಾಡ್ತೀವಿ. ಆಮೇಲೆ ನಮ್ಮ ಹೇಳಿದಾಗ ಇರಲಿ ಪಾಪ ಬಡವ್ರು ಎಲ್ಲಿ ಹೋಗ್ತಾರೆ ಅಂತಂದೇಳಿ ಕೂಡ ಅವಾಗೂ ಕೂಡ ನಾವು ಬೇಡ್ಕೊಂಡಾದ್ಮೇಲೆ ನಾವು ಕೂಡ ಕೋರ್ಟಿಗೆ ಹೋದ್ವಿ. ಇಲ್ಲ ಅಂತೇಳಿ ಬೇಡ್ಕೊಂಡು ಬಿಟ್ಟರು. ಈಗ ದಿಢೀರ್ ನಂಗೆ ಬಂದು ಬೆಳಗ್ಗೆನೆ ನೀವು ಖಾಲಿ ಮಾಡಿರಿ ಅಂತಂದೇಳಿ ಒಂದೇ ಸತಿಗೆ ಕಳಿಸಿದ್ರೆ ಎಲ್ಲಿ ಹೋಗ್ಬೇಕು ಅವರು? ಅಲ್ಲ, ಬೆಳಗ್ಗೆನ ಒಂದೇ ಸತಿಗೆ 6 ಗಂಟೆಗೆ ಬಂದು ಮಕ್ಕಂದಿರ್ತಾರೆ ಹೆಣ್ಮಕ್ಳು. ಬಂದು ಎಳೆದು ಹೊರಕ್ಕೆ ಹಾಕಿ ಹಿಂಗೆ ಹಾಕಿದ್ರೆ ಎಲ್ಲಿ ಹೋಗ್ಬೇಕು ಒಂದೇ ಸತಿ? ಏನು ಇದು ಒಂದೇ ಸತಿ ಬಂದಾರಲ್ಲ ಅಂತಂದೇಳಿ ಹೆಣ್ಮಕ್ಳು ಮಕ್ಕಳು ಕಟ್ಕೊಂಡು ಹೊರ ಬಂದಿದ್ದಾರೆ.
ಅವ್ರು ಕಟ್ಟಿಯಿಂದ ಎಲ್ಲಿ ಹೋಗ್ಬೇಕು ಈಗ ದಿಢೀರ್ ಅವ್ರು ಹೇಳ್ತಾರೆ ಈಗ ಜಾಗ ತೋರಿಸಿದ್ದೀನಿ ಅಲ್ಲಿ ಕಟ್ಕೇಳ್ರಿ ದೊಡ್ಡ ಬೂದಳಲ್ಲಿ ಅಂತ ಹೇಳ್ತಾರೆ ತಹಶೀಲ್ದಾರ್. ಕಟ್ಟಿಗೆ ನಾನು ಬೇಡ ಅಂತ ಹೇಳಲ್ಲ, ಕೋರ್ಟ್ಗಿಂತ ನಾವು ದೊಡ್ಡರೇನಲ್ಲ, ಕೋರ್ಟಿನ ನಾವು ನ್ಯಾಯಾಲಯ ತಲೆ ಬೋಗ್ಸೋಣ. ಅದನ್ನು ಅಲ್ಗೊಂದು ಮೂಲ ಸೌಕರ್ಯಗಾರ ಬೇಡ, ಅಲ್ಲಿ ಏನೈತಿ ಏನಿಲ್ಲ ಅಂತ ಕೂಡ ಆ ಜಾಗ ನೋಡ್ಕೊಂಬರ್ರಿ ಅಂತ ನನಗೆ ಬೆಳಗ್ಗೆ ಬಂದಾಗ 6 ಗಂಟೆ ಬಂದು ನನ್ನ ಮನೆ ಕದ ಬಡ್ದು ಎಬ್ಸಿದ ಮೇಲೆ ನಾನು ಕೂಡ ಬಂದು ನೋಡಿದಾಗಲ್ಲ ಇದು ಮಾಡೋಕ್ಕಾಗ್ತಿದ್ದು. ಆ ಜಾಗ ನೋಡಿದ್ದೀನಿ, ತೋರಿಸಿದ್ದೀನಿ, ನಾಳೆ ನೀವು ನೋಡ್ಕೊಂಬೋಗ್ರಿ ಅಂತ ಕಳಿಸಿದ. ನಾನು ಅಲ್ಲಿ ಜಾಗ ನೋಡ್ಕೊಂಬರೋಷ್ಟೊತ್ತಿಗೆ ಇಲ್ಲಿ ಬಂದು ಮನೆಗಳಿಗೆಲ್ಲ ಶೀಟ್ ಹೊಡೆಯೋದು ಇದು ಮಾಡೋರು, ದುಡ್ಕೊಂಡು ತಿನ್ನೋರು ಎಲ್ಲ ಅಮಲಿ ಕೆಲಸ ಮಾಡೋರು, ಮನೆ ಕೆಲಸ ಮಾಡೋರು, ಕಟಿಂಗ್ ಶಾಪ್ನಾಗ ಕೆಲಸ ಮಾಡೋಂಥವ್ರು, ಅಲ್ಲ ಆಟೋ ಡ್ರೈವರ್ಗಳು ಎಲ್ಲ ಅವರೇ ಇರೋದು. ಯಾರು ಅದ್ರಾಗ ಶ್ರೀಮಂತರೇನು ಯಾರಿಲ್ಲ, ಎಲ್ಲ ಬಡವರು ಇರೋದು. ಬಂದು ದಿಢೀರನಾಗಿ ಈ ಥರ ಮಾಡಿಬಿಟ್ರೆ ಎಲ್ಲಿ ಹೋಗ್ಬೇಕು ಅವರು? ಇದು ಕಾರ್ಪೊರೇಷನ್ ಜಾಗ ಸರ್, ಇದು ಕಾರ್ಪೊರೇಷನ್ ಜಾಗನೇ. ಇದರಿಂದ 2012-13 ನಮ್ಮ ಎಸ್ ಕಾರ್ಪೊರೇಟರ್ ಇದ್ದರು. ಆವಾಗ ತೊಗೊಂಡು ಇದು ಶಿರಮನಹಳ್ಳಿ ಸರ್ವೆ ನಂಬರ್, ಇದು ಶಿರಮನಹಳ್ಳಿಗೆ ಸಂಬಂಧಪಟ್ಟದ್ದು ಸರ್ವೆ ನಂಬರ್, ಶಿರಮನಹಳ್ಳಿ ಗ್ರಾಮಕ್ಕೆ ಸೇರಿತ್ತು ಅಂತ. ಶಿರಮನಹಳ್ಳಿ ಸೆಕ್ರೆಟ್ರಿಗೆ ಅವ್ರಿಗೂ ಇದೆಲ್ಲ ಮಾಡ್ಕೊಂಡು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿಸಿದ್ದು ನಾವೇ ಸರ್ ಆ ಜಾಗನ. ಇವ್ರು ಯಾರೂ ಮಾಡಿಸಿಲ್ಲ ಸರ್, ನಾನೇ ಅರ್ಜಿ ಹಾಕಿ ನಾನೇ ಇದು ಮಾಡಿಸಿ ಕಾರ್ಪೊರೇಷನ್ನಿಗೆ ಹ್ಯಾಂಡ್ ಓವರ್ ಮಾಡಿಸಿದ್ದು ಜಾಗ ನಂದೇ ಸರ್. ಇಂದ ರಾಮಚಂದ್ರಪ್ಪ ಅಂತಂದೇಳಿ ಇಂಜಿನಿಯರ್ ಇದ್ದರು, ಬಸವರಾಜಪ್ಪ ಅಂತಂದೇಳಿ ಇವರು ಇದ್ದರು ಸೆಕ್ರೆಟ್ರಿಗಳು. ಅವ್ರು ಕೂಡ ಎಲ್ಲರೂ ಮಂಜುನಾಥ್ ಅಂತೇಳಿ ಸೆಕ್ರೆಟ್ರಿ, ಶಿರಮನಹಳ್ಳಿ ಸೆಕ್ರೆಟ್ರಿ ಇದ್ದರು. ಎಲ್ಲರೂ ಕೂಡ ರೆಕಾರ್ಡ್ಸ್ಗಳೆಲ್ಲ ತೆಗೆಸಿದ್ದು ಪರ್ಮಿಷನ್ ಏನಿಲ್ಲ ಸರ್, ಕಟ್ಟಿದ್ದೀವಿ ಜಾಗ ಮತ್ತು ಮನೆ ಇಲ್ಲ ಅಂತಂದು ಹೇಳಿದ್ರೆ ಕಟ್ಟಿದ್ದು. ಮತ್ತು ಇಷ್ಟು ಹಾಕ್ಬಿಟ್ರು ಸರ್, ಮತ್ತು ಈ ಪರ್ಮಿಷನ್ ಈಗ ಬೇಕು ಅವ್ರಿಗೆ ಪರ್ಮಿಷನ್, ಅಲ್ಲಿ ಇಷ್ಟು ಹಾಕ್ಬಿಟ್ರು ಅವರು. ಅವಾಗ ಕೆಡಬೋದೈತಲ್ಲ, ಮತ್ತು ಅವಾಗ ನೋಡ್ಕೋಬೋದೈತಲ್ಲ. ನಮಗೇನಿಲ್ಲ ಸರ್, ಬಡವರಿಗೆ ನ್ಯಾಯ ಕೊಡಿಸ್ಬೇಕು, ಅವ್ರಿಗೆ ಅಲ್ಲಿರೋಲ್ಲಿ ಜಾಗ ಕೊಡ್ಬೇಕು. ಒಂದು ಈಗ ಭಾಳ ಅನ್ಯಾಯ ಆಗ್ತೀವಿ, ಈಗ ಅವ್ರು ಜೀವನ ಮಾಡೋದಿಲ್ಲ. ಅವ್ರೇನು ಹೇಳ್ತಾರೆ, ಗಂಜಿ ಕೇಂದ್ರ ನಾವು ಅಲ್ಲಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಈ ಮಕ್ಳು ಹೆಂಗೆ ಹೋಗ್ಬೇಕು, ಶಾಲೆ ಮಕ್ಕಳು ಕೆಲಸಕ್ಕೆ ಹೆಂಗೆ ಹೋಗ್ಬೇಕು? ಅವ್ರು ಹೇಳ್ತಾರೆ ಎಷ್ಟು ದಿವಸ ಅಂತ ಆಗ್ತಾರೆ. ಈಗ ಅವ್ರಿಗೆ 300 ಗುಡ್ಲಿಕ್ಕೆ ಇಳಿಸಿದಾರೆ, ಕುಂತ್ಕೊಂಡಿಲ್ಲ ರೋಡಿಗೆ 1 ವರ್ಷ ಆಯ್ತು, ಬಿದ್ದಿಲ್ಲ ಅವರು. ಅಲ್ಲ ಪ್ರತಿಭಟನೆ ಮಾಡ್ತಿಲ್ಲ ಪಾಪ, ಅವು 300 ಮನೆಗಳಿಗೆ ಬಿದ್ದು ಇವಕ್ಕೆ ಅದೇ ಹಣೆ ಬರ ಆಗಿಲ್ಲ ತಾನೆ. ಅದೇ ಗೌಳ ಇದು ಊರಿಗೆ ಹಾಕತ್ತಲ್ಲ, ಅದಕ್ಕೆ ಇವತ್ತೇ ನಮಗೆ ನ್ಯಾಯ ಬೇಕು. ಅದಕ್ಕೆ DC ಸಾಹೇಬರು ಬಂದು ನಮಗೊಂದು ಏನಾರು ಒಂದು ಹೇಳ್ಬೇಕು. ನಮಗೆ ಕೋರ್ಟ್ ಆದೇಶ ಕೋರ್ಟ್ ಆದೇಶ ಆಗಿಲ್ಲ ಸರ್. ಸರ್ ಕೋರ್ಟಿಗೆ ಹೋಗಿದ್ವಿ ನಾವು. ಕೋರ್ಟಿಗೆ ಹೋದಾಗ ನಾವು ಕಾರ್ಪೊರೇಷನ್ಗೆಲ್ಲ ಅರ್ಜಿ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಕಾರ್ಪೊರೇಷನ್ ನಮಗೆ ಇಷ್ಟು ದಿವಸ ಬಂದಿದ್ದೀವಿ, ವಾಸವಾಗದೀವಿ. ಕರೆಂಟಿಗೆ ಬಂದು ರಾತ್ರಿ ಕರೆಂಟ್ ಕಟ್ ಮಾಡಿದ್ವಿ ಸರ್. ರಾತ್ರಿ ಬಂದು ಕರೆಂಟ್ ಕಟ್ ಮಾಡಿದ್ದಾರೆ. ನೀರು ತೆಗೆಯೋದು ಇದು ಮಾಡೋದು ಬರೀ ಹಿಂಗೆ ಮಾಡ್ತದೆ ಸರ್. ನಾವು ಆದರೂ ಕೂಡ ನಾವು ಮೇಂಟೈನ್ ಮಾಡ್ಕೊಂಡು ಹೇಳ್ಕೊಂಡು ಬಡವ್ರಿಗೆ ಏನೋ ಮಾಡಬೇಕು. ನಮ್ಮ SS ಮಲ್ಲಿಕಾರ್ಜುನ ಅವ್ರಿಗೇನೋ ಅನ್ಯಾಯ ಮಾಡಬೇಡ, ಕೆಡಬೇಡ್ರಿ ಅವನಂತ ಅವರು ಕೂಡ ಹೇಳಿದ್ದಾರೆ. ಅವ್ರಿಗೆ ಎಲ್ಲರೂ ಬೇರೆ ಕಡೆ ಜಾಗ ತೋರಿಸಿ, ಅವ್ರ ಜಾಗ ತೋರಿಸಿ ಅವ್ರನ್ನ ಇದು ಮಾಡಿಸು ಅಂತಂದು ಹೇಳಿ ಅವ್ರು ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ತಹಶೀಲ್ದಾರ್. ಅದೇ ಬೇರೆ ಕಡೆ ಕೊಡ್ಲೇಬೇಕು ಸರ್. ಅದು ಮತ್ತೆ ಎಲ್ಲಿ ಹೋಗ್ಬೇಕು ಸರ್ ಜೀವನ ಮಾಡೋಕೆ? ಅವರು ಮೂಲಸ ಏನಿಲ್ಲ ಸರ್. ನಾನು ಹೋಗಿ ಬಂದೆ ಸರ್. ನಾನು ಈ ಬೂದಲ್ ರೋಡ ನಮ್ಮ ಪೌರ ಕಾರ್ಮಿಕರಿಗೆ ಕೊಟ್ಟಿದಾರಲ್ಲ ಜಾಗನ, ಆ ಜಾಗದ ಹಿಂಭಾಗ ಕೊಟ್ಟಿದ್ದಾರೆ ಸರ್. ಅದು ಒಂದು 3/4 ಎಕರೆ ಐತೆ ಅಂತ ಸರ್. ಅದು ಅಷ್ಟಿಗೆ ಆಗದಲ್ಲ ಸರ್. ಅದು ನಾನು ಆ ಜಾಗ ಬೆಳಿಗ್ಗೆ ನೋಡ್ಕೊಂಬಂದೆ ಸರ್. ನೋಡ್ಕೊಂಬರೋಷ್ಟೊತ್ತಿಗೆ ನಾನು ಹೋಗಿ ಬರೋಷ್ಟೊತ್ತಿಗೆ ಇವರೆಲ್ಲ JCB ಎಲ್ಲ ಕೆಡವಕಚ್ಚಿದ್ದಾರೆ. ಆ ಸಾಮಾನು ಈಗ ಒಂದು ಸೀಟ್ ತಗೋಕ್ಕಾಗಲ್ಲ ಸರ್ ಅವರು. ಆ ಬಡವರು ಒಂದು ಸೀಟ್ ತಗೋಕ್ಕಾಗಲ್ಲ. ಎಲ್ಲಿ ತಗೋಬೇಕು? ಅವ್ರು ಜೀವನ ಮಾಡೋದೇ ಕಷ್ಟ ಇರ್ತೈತಿ ಈಗಿನ ಕಾಲದಾಗ. ಸರ್, ನನ್ನ ಹೆಸರು ನೀಲಮ್ಮ ಅಂತ. ಬೆಳಗ್ಗೆ 6 ಗಂಟೆಗೆ ಬಂದು ನಗರ ಪಾಲಿಕೆಯವರು, ತಹಸೀಲ್ದಾರ್ ಸರು, ಪೊಲೀಸರು ಎಲ್ಲರೂ ಬಂದು ನಾವು ಮಲಗಿದ್ದೇವೆ, ನಮ್ಮನ್ನು ಹೊರಗೆ ಬರ್ರಿ ಅಂತ ಎಳೆದು ಹೋಗಿತಾ ಇದಾರೆ ಸರ್. ಸಾಮಾನು ಕಟ್ಟಲ್ಲ ನೀವು ಅಂತ ವ್ಯಾನ್ಗೆಲ್ಲ ಎತ್ತೆತ್ತಾಕ್ತಾರೆ ಸರ್. ಮೈ ಕೈಯೆಲ್ಲ ಜಿಗುರಿ ಈ ಥರ ಎಲ್ಲ ಅನಾಹುತ ಮಾಡ್ತಾ ಇದಾರೆ. ನಮ್ಮ ಕಾರ್ಪೊರೇಟ್ರಿಗೆ ನಾವು ಫೋನ್ ಮಾಡಿ ಕರೆಸಿ ಈ ಥರ ಆಗೈತಿ ಅಂದಾಗ ಅವರು ಬಂದಾಗ ಅವ್ರನ್ನೂ ಕೂಡ ಹೊಡಿತಾ ಇದಾರೆ ಸರ್. ನಾವು ನ್ಯಾಯ ನಮಗೆ ಇಲ್ಲಿ ದಯವಿಟ್ಟು ನಾವು ತಕ್ಕಂತೇವೆ. 15ನೇ ತಾರೀಕಿಗೆ ಟೈಮ್ ಐತಿ ಅಂದ್ರೆ ನಮಗೆ ಟೈಮ್ ಕೊಡಿಸ್ತಾ ಇಲ್ಲ ಸರ್ ಅವರು. ನಿಮಗೆ ಈಗೇನೆ ಖಾಲಿ ಮಾಡಿಸ್ತೇವೆ ಅಂತಾರೆ ತಹಸೀಲ್ದಾರ್ ಸರ್. ಮಾತಾಡೋಕ್ಕೆ ಕೊಡಲ್ಲ, ನೀನು ಭಾಳ ಮಾತಾಡ್ತಿ ಅಂತಾರೆ ಸರ್. ಆದ್ರೂ ನಮ್ಗೆ ಇಷ್ಟೆಲ್ಲ ಅನ್ಯಾಯ ಇದೆ ಸರ್. ಈಗ ಒಂದು ಅಟ್ಲೀಸ್ಟ್ ನಾವು ಕೂಲಿ ಮಾಡ್ಕೊಂಡು ತಿಂದು ಒಂದು ತಗಡಕ್ಕೆ ಸೆಡ್ಡಕ್ಕೆ ಇದ್ದೀವಿ ಸರ್. ಜಾಗ ತೋರಿಸ್ರಿ, 15ಕ್ಕೆ ಟೈಮ್ ಐತಿ, ನಾವು ಹೋಗ್ತೇವೆ ಅಂದ್ರೆ ನಮ್ಗೆ ಹೋಗಕ್ಕೆ ಕೂಕ್ ಬಿಡಲ್ಲ ಸರ್. ಇವತ್ತು ತೆಗಿಲೇಬೇಕು ಅಂತ ತೆಗಿತಾ ಇದಾರೆ ಸರ್. ಇವತ್ತು ರಜೆ ಐತಿ, ರಜೆ ಇದ್ದ ದಿವಸ ಬಂದು ನಮ್ಮನ್ನ ಹೊರಗೆ ಎಳೆದು ಹೋಗಿತಾ ಇದಾರೆ ಸರ್ ಹೆಣ್ಮಕ್ಳನ್ನ. ಸರ್ 15ನೇ ತಾರೀಕಿಗೆ ಟೈಮ್ ಐತೆ ಸರ್ ನಮಗಿನ್ನು. ಇಲ್ಲ ಸರ್, ಅವಾಗ ಏನು ಹೇಳಿಲ್ಲ. ಕೋರ್ಟಿಗೆ ಬರ್ರಿ ಅನ್ನಾರ ಸರ್. ಕೋರ್ಟಿಗೆ ಓಡಾಡಿದ್ವಿ. ಈಗ 15ಕ್ಕೆ ಲಾಸ್ಟ್ ಅಂದಾಗ ನಾವು ಬೇಕಾದವ್ರಿಗೆಲ್ಲ ನಾವು ಕೇಳ್ಕೊಂಡ್ವಿ. ಅವಾಗ ಅವ್ರು ಸರ್ನು ಹೇಳ್ಯಾರ, ಮಲ್ಲಣ್ಣರು ಹೇಳ್ಯಾರ, ಅವ್ರಿಗೆ ಜಾಗ ಕೊಡೋ ತನಕ ತಡೀರಿ ಅಂತ ಕಮಿಷನರ್ನ ಎಲ್ಲರನ್ನೂ ಕರೆಸಿ ಹೇಳಿದ್ರು. ಇವ್ರ ಈ ಥರ ಮಾಡ್ತಾ ಇದಾರೆ ಸರ್ ಬಂದು ನಮಗೆ ದೌರ್ಜನ್ಯ. ಸರ್ ಗೊತ್ತಿದ್ದೇನೆ ಹಾಕಿದ್ ಸರ್ ಅಂತಂದು ಬಡವರು ನಾವು ಎಲ್ಲಿ ಹೋಗೋಣ ಸರ್. ನಾವು ಬಡವ್ರು ಮತ್ತು ಇಲ್ಲಿ ಗೌರ್ಮೆಂಟ್ ಗೋಮಾಳ ಜಾಗ ಐತಿ ಅಂತ ಹಾಕ್ಯಂದಿ ಸರ್. ನಾವು ಇದು ಅಂತ ಗೊತ್ತಿರಲಿಲ್ಲ ಸರ್. ಅದು ಫಸ್ಟ್ ಗೋಮಾಳ ಅಂತಂದ ಇತ್ತು ಸರ್. ಹಂಗಾಗಿ ನಾವು ಗೋಮಾಳ ಐತಲ್ಲ ಅಂತ ಬಡವ್ರು ನಾವು ಎಲ್ಲಿಗೆ ಹೋಗೋಣ ಸರ್. ನಾವು 29 ಎಕರೆ ದೊಡ್ಡ ಸಾವುಕಾರ ಕಡೆಗೆ ಅಂದಾರ ಸರ್. ಇದ್ದಿದ್ದಂತ ಗೌರ್ಮೆಂಟ್ ನೌಕರಿ ಇದ್ದಾರೆ ಮಾಡಿಕೊಟ್ಟಾರ ಸರ್, ಆಶ್ರಯ ಯೋಜನೆ ಅಂತ. ನಮ್ಮಂತ ಬಡವರಿಗೆ ಇರಕ್ಕೆ ಕೊಡಲ್ಲ ಸರ್. ಒಂದು 15ನೇ ತಾರೀಕಿನ ತನಕ ಟೈಮ್ ಕೊಡ್ರಿ, ನಾವು ಒಕ್ಕವಿ ಬೇಡ ಈಗ ಜಾಗ ತೋರಿಸ್ರಿ ಒಕ್ಕವಿ ಅಂದ್ರೆ ನಮ್ಮ ನೆಳದ್ ಹೊಡಿತಾರಲ್ಲ ಸರ್ ಇವರೆಲ್ಲ.
ಅದೇ ಬೂದಾಳ್ ರೋಡ್ನಾಗ ಐತೆ ಅಂತ ಇವಾಗ ಕರ್ಕೊಂಡೋಗಿ ತೋರ್ಸ್ಯಾರ ಸರ್. ಅದು ಏನು ಸೌಕರ್ಯ ಇಲ್ಲದ್ರೂ ಇಲ್ಲ. ನಮಗೆ ಇಂಥ ತಕ್ಕಂತ ಅವ್ರು ಬಂದು ಅಳ್ತಿ ಮಾಡ್ಯಾರ ಕೊಡ್ಬೇಕು ಸರ್. ಇಲ್ಲ ಐತಮ್ಮಂತ ಗಂಜಿ ಕೇಂದ್ರಕ್ಕೆ ಹೋಗ್ರಿ ಅಂತಾರೆ ಸರ್. ಗಂಜಿ ಕೇಂದ್ರದಾಗ ಇವರೇ ಇಲ್ಲ ಆಸ್ಪತ್ರೆ ಕೊಡಲಿಲ್ಲ ಅಂದ್ರೆ ಗಂಜಿ ಕೇಂದ್ರದಾಗ ಹೆಂಗೆ ಕೊಡ್ತಾರೆ ಸರ್? ನಮಗೆ ನ್ಯಾಯ ಬೇಕು ಸರ್. ನಾವು ಇಲ್ಲೇ ಕುಂದಿರ್ತೇವೆ. ನೀಲಮ್ಮ ಅಂತ ಸರ್.